ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಹೇಶ್ ಬ್ಲಾಗ್. ಆ್ಯಂಡ್ ಇವತ್ತು ನಾನು ಬೆಳಗ್ಗೆಯಿಂದಲೇ ನಾನು ಬ್ಲಾಗ್ ಮಾಡೋದನ್ನ ಶುರು ಮಾಡಿದ್ದೀನಿ. ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಡೈಲಿ ರುಟೀನ ನೀವು ನೋಡ್ತೀರಾ. ಅಂದರೆ ಬಾಣಂತಿಯ ದಿನಚರಿ. ಆ್ಯಸ್ ಅ ಬಾಣಂತಿ ನಾನು ಹೇಗೆ ತಿಂತೀನಿ, ಹೇಗೆ ತಿಂತೀನಿ ಅಲ್ಲ, ಏನೆಲ್ಲ ತಿಂತೀನಿ ಆ್ಯಂಡ್ ನನ್ನ ಮಕ್ಕಳ ಜೊತೆಗೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ ಎಷ್ಟು ಆರಾಮಾಗಿ ಮಲಗಿದ್ದಾನೆ. ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ, ಈಗ ಎಬ್ಬರಿಸಿದ್ರು ಎದ್ದಳಲ್ಲ. ಈಗ ಆಲ್ಮೋಸ್ಟ್ 8 ಕಾಲಾಗಿದೆ. ಅವನೊಂದು 6:45 ಅಷ್ಟರಲ್ಲಿ ಎದ್ದಿರ್ತಾನೆ. ಅವನು ಎದ್ದ ಮೇಲೆ ಅವನ ಹಾಲು ಕುಡಿಸಿ, ಡೈಪರ್ ಎಲ್ಲ ತೆಗೆದು ಅವನಿಗೆ ಡ್ರಾಪ್ಸ್ ಎಲ್ಲ ಹಾಕಿ ಮಲಗಿಸಿದ ಮೇಲೇ ನಮ್ಮ ರೂಟೀನ್, ಅಂದರೆ ನಮ್ಮ ಮನೆಯವ್ರು ಎಲ್ಲರೂ ರೂಟೀನ್ ಶುರು ಆಗೋದು. ಸೊ ಈಗ ಮಲಗಿದ್ದಾನೆ, ನಾನು ಹೋಗಿ ಬ್ರಷ್ ಮಾಡಿ ಬಿಸಿನೀರು ಕುಡಿದು, ಹಾಲು ಕುಡಿದು, ಅದ್ರ ಜೊತೆಗೆ ಎಲ್ಲ ಸೀಡ್ಸಿಂದ ಮಾಡಿರೋಂಥ ಉಂಡೆ ಕೊಡ್ತಾರೆ, ಅದನ್ನು ತಿನ್ನಬೇಕು. ಆ್ಯಕ್ಚುಲಿ ನಾನು ಎಲ್ಲಿ ವೇಸ್ಟ್ ಮಾಡಿಬಿಡ್ತೀನಿ, ತಿನ್ನಲ್ಲ ಅಂತ ನಮ್ಮ ಗೋಲಿಗೆ ಹತ್ರದಲ್ಲಿ ಮಾಡಿದರು. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ ಅಂದಮೇಲೆ 2 ಕೊಡ್ತಾರೆ. ಸೊ ಅದೆಲ್ಲ ತಿಂದು ಮುಗಿಸೋ ಅಷ್ಟರಲ್ಲಿ ನನ್ನ ಮಗನಿಗೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇಟ್ಕೊಳ್ತಾರೆ ನಮ್ಮಮ್ಮ. ಸೊ ಅವ್ನಿಗೆ ಎಣ್ಣೆ ಹಚ್ಚಿ ಬಿಸಿಲಿಗೆ ಕರ್ಕೊಂಡು ಹೋಗ್ತಾರೆ ಕಾಯಿಸೋದಕ್ಕೆ ಅವನನ್ನು. ಅಷ್ಟರಲ್ಲಿ ಅವ್ನು ಬಿಸಿಲೆಲ್ಲ ಕಾದು ಬಂದು ಅವ್ನು ಸ್ವಲ್ಪ ಹೊತ್ತು ಮಲಗಿದ ಮೇಲೆ ನನ್ನನ್ನು ನೀರು ಹಾಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಕಡೆ ಬಾಣ್ತಿರಿಗೆ 3 ತಿಂಗಳು ತುಂಬುವವರೆಗೂ ಅವರೇ ನೀರು ಹಾಕ್ತಾರೆ. ಅಂದರೆ ನಮ್ಮ ಕೈಲಿ ಸ್ನಾನ ಮಾಡ್ಕೊಳ್ಳೋಕೆ ಬಿಡೋಲ್ಲ, ಬೇಗ ಬಿಸಿ ಬಿಸಿ ನೀರು ಇದು ಎಳ್ಕೊಂಡು ಬಂದುಬಿಡ್ತಾರೆ. ಸೊ ಯಾವ ರೇಂಜಿಗೆ ಬಿಸಿನೀರು ಹಾಕ್ತಾರೆ ಅಂದರೆ, ಮೈಕೈ ನೋವು ಹೋಗೋದಕ್ಕೋಸ್ಕರ ಸ್ನಾನ ಮಾಡೋಕ್ಕೆ ಹೋದರೆ ಸ್ನಾನದಿಂದ ಬರೋಷ್ಟು ಮೈಕೈ ನೋವು ಇನ್ನೂ ಜಾಸ್ತಿ ಆಗಿರುತ್ತೆ, ಅಷ್ಟು ಬಿಸಿ ಬಿಸಿ ನೀರು ಹಾಕಿ ಕರ್ಕೊಂಬರ್ತಾರೆ. ನಾನು ಆಮೇಲೆ ಸ್ನೋ ಪೌಡ್ರ್ ಹಾಕ್ಕೊಂಡು ರೆಡಿ ಆದೆ. ಈ ಕಡೆ ಆಲ್ರೆಡಿ ಮೀಟಿಂಗ್ ನಡೀತಾ ಇದೆ. ನಮ್ಮ ಆಂಟಿ, ನನ್ನ ತಂಗಿ. ಸೊ ನಮ್ಮ ನೀರು ಉಯ್ಯೋದಕ್ಕೆ, ನನ್ನ ಮಗನಿಗೆ ನೀರು ಉಯ್ಯೋದಕ್ಕೆ ನಮ್ಮ ಆಂಟಿ ದಿನ ಬರ್ತಾರೆ. ಅಂದರೆ ಅಮ್ಮ ಸ್ನಾನ ಮಾಡಿಸ್ತಾರೆ, ಆಂಟಿ ನೀರು ಉಯ್ತಾರೆ. ಅದನ್ನು ನೋಡೋಕ್ಕೆ ನನ್ನ ತಂಗಿ ಬರ್ತಾಳೆ. ಸೊ ಎಲ್ಲ ದೊಡ್ಡ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸೊ ಅವರೆಲ್ಲ ಮೀಟಿಂಗ್ ಮಾಡ್ತಾಯಿಲ್ಲಿ ಅಷ್ಟರಲ್ಲಿ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ನನ್ನ ಮಗಳು ಹೋಗಿ ಅವಳ ಜೊತೆಗೆ ಕಾರ್ಟೂನ್ ನೋಡ್ತಾ ತಿಂಡಿ ತಿಂತಾ ಇದ್ದೆ. ಸೊ ತಿಂಡಿಗೆ ಬಿಸಿ ಬಿಸಿ ಪುಳಿಯೋಗರೆ ಮಾಡಿದರು, ತಿಂದು ಪಾಚ್ಕೊಂಡೆ. ಒಂದೊಳ್ಳೆ ನಿದ್ದೆ ಮಾಡಿ ಬಂದಮೇಲೆ ನಮ್ಮಮ್ಮ ಬಿಸಿ ಬಿಸಿ ಚಪಾತಿ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿದರು. ಸೊ ಹೊಟ್ಟೆ ತುಂಬ ತಿಂದೆ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಮನೇಲಿ ಅದು ತಿನ್ನಬೇಡ ಇದು ತಿನ್ನಬೇಡ ಆ ಥರ ಏನಿಲ್ಲ, ಒಂದು ಒಟ್ಟಿನಲ್ಲಿ ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ಕೊಡ್ತಾರೆ. ಸೊ ಆ ವಿಚಾರದಲ್ಲಿ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಆದಮೇಲೆ ಫ್ರೂಟ್ಸ್ ಕೊಟ್ಟರು, ದಾಳಿಂಬೆ ಹಣ್ಣು, ಬಾಳೆಹಣ್ಣು. ಸೊ ಅದನ್ನು ಕೂಡ ತಿಂದೆ. ಓಕೆ, ಇದ್ರ ಮಧ್ಯೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್ ಇದರಲ್ಲಿ 1-2 ಬಾಟಲ್ ನೀರು ಖಾಲಿ ಮಾಡಿರ್ತೀನಿ. ಅಂದರೆ 3-4 ಲೀಟರ್ಸ್ ನೀರು ಕುಡಿಯಲೇಬೇಕು. ಹಾಲು ತಾಯಿದಿರಂತೂ ಕಂಪಲ್ಸರಿ ಕುಡಿಬೇಕು, 3-4 ಲೀಟ್ರಷ್ಟಾದರೂ ನೀರು ತೊಗೊಳ್ಳೇಬೇಕು. ನೀರು ಕುಡಿಯೋದ್ರಿಂದ ಹಾಲು ನೀರಾಗಿಬಿಡುತ್ತೆ ಅಥವಾ ಮಗುಗೆ ಇನ್ನೇನೋ ತೊಂದರೆ ಆಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಸೊ ದಯವಿಟ್ಟು ನೀರು ಕುಡಿ. ಆ್ಯಂಡ್ ನಾನು ಕುಡಿತಿದ್ದೀನಿ. ನಾನು ಫಸ್ಟ್ ಬಾಣತನದಲ್ಲೂ ಅಷ್ಟೇ, ಈಗಲೂ ಅಷ್ಟೇ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಕೂಡ. ಸೊ ನಿಮಗೂ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ಸೊ ಪ್ಲೀಸ್ ನೀರೊಂದು ಚೆನ್ನಾಗಿ ಕುಡೀರಿ. ರಾತ್ರಿ ಕೂಡ ಚಪಾತಿನೇ ತಿಂದೆ, ಅದರ ಜೊತೆಗೆ ಕ್ಯಾರೆಟ್ ಮೂಲಂಗಿ ಪಲ್ಯ. ಸೊ ಬರೀ ತಿನ್ನೋದು ಮಲಗೋದು ಇದೇ ನನ್ನ ರೂಟೀನ್ ಅಷ್ಟೇ, ಬೇರೆ ಯಾವುದೇ ರೂಟೀನಿಗೆ ಸದ್ಯಕ್ಕಿಲ್ಲ. ಸೊ ಇದಾಗಿತ್ತು ಈ ವ್ಲಾಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್.